ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮಟನ್ ಖೈಮಾ ಉಂಡೆ ಸಾರು ಯಾವ ಥರ ಮಾಡೋದು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ, ಇದಕ್ಕೆ ಯಾವ್ಯಾವ ಸಾಮಗ್ರಿಗಳು ಬೇಕು ಅಂತ ನೋಡೋಣ. ನಾನಿಲ್ಲಿ 400 ಗ್ರಾಮಷ್ಟು ಖೈಮಾನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿರೋ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಬೇಕು. ಈಗ ಮಸಾಲೆಗೆ ಒಂದು ಈರುಳ್ಳಿ, ಒಂದು 12ರಿಂದ 13 ಹಸಿಮೆಣಸು, ಕೊತ್ತಂಬರಿ, ಬೆಳ್ಳುಳ್ಳಿ, ಉಪ್ಪು, ಶುಂಠಿ, ಚಕ್ಕೆ, ಲವಂಗ, ಕಾಳುಮೆಣಸು, 2 ಏಲಕ್ಕಿ, 1-2 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, ಹಾಗೆ ಒಂದು 3 ಟೊಮ್ಯಾಟೊ, 1 ಕಟ್ ಮೆಂತ್ಯ ಸೊಪ್ಪು ಮತ್ತು 1 ಬಟ್ಲು ಕಾಯಿ ತುರಿನ ತೊಗೊಂಡಿದ್ದೀನಿ. ಈಗ ಈರುಳ್ಳಿ, ಹಸಿಮೆಣಸನ್ನ ನಾನು ಒಂದು ಪ್ಯಾನ್ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಈರುಳ್ಳಿ ಹಾಕ್ಕೊಂಡೆ, ಹಾಗೆ ಹಸಿಮೆಣಸು ಕೂಡ ಹಾಕ್ಕೊಂಡೆ. ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತೀನಿ. ಈಗ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಕಲರ್ ಚೇಂಜ್ ಆಗಿದೆ. ಈಗ ಇದಕ್ಕೆ ನಾನೀಗ 2 ಏಲಕ್ಕಿ, ಚಕ್ಕೆ, ಒಂದು 7ರಿಂದ 10 ಲವಂಗ, ಹಾಗೆ ಕಾಳುಮೆಣಸು ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ 2 ಮಿನಿಟ್ಸ್. ಕಾಳುಮೆಣಸು 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಒಂದು 2 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ 2 ಮಿನಿಟ್ಸ್ ಆಗಿದೆ. ನಾನು ಫ್ಲೇಮ್ ಆಫ್ ಮಾಡ್ತಾ ಇದ್ದೀನಿ. ಈಗ ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನಾನು ಫಸ್ಟ್ ಇಲ್ಲಿ ಕಾಯಿ ತುರಿನ ಹಾಕ್ಕೊಂಡೆ, ಹಾಗೆ ಬೆಳ್ಳುಳ್ಳಿ, ಕೊತ್ತಂಬರಿ, ಉಪ್ಪು, 2 ಟೇಬಲ್ ಸ್ಪೂನ್ ಉಪ್ಪನ್ನ ತೊಗೊಂಡಿದ್ದೀನಿ ನಾನಿಲ್ಲಿ, ಹಾಗೆ 2 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, ಶುಂಠಿ, ಹಾಗೆ ನಾನು ಫ್ರೈ ಮಾಡ್ಕೊಂಡಿದ್ನಲ್ಲ ಅದು ಸಹ ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಬರ್ತೀನಿ. 1 ಟೇಬಲ್ ಸ್ಪೂನ್ ಅರಿಶಿಣವನ್ನು ನಾನು ಈಗ ಸೇರಿಸ್ಕೋತಾ ಇದ್ದೀನಿ. ನಾನು ಇದಕ್ಕೆ 1/4 ಲೋಟ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ತುಂಬ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ, ಮತ್ತು ಉಂಡೆ ಕಟ್ಟೋಕ್ಕಾಗಲ್ಲ. ನೋಡಿ, ಈ ಥರ ತಿಕ್ಕಾಗಿರಬೇಕು ಪೇಸ್ಟ್. ಈಗ ನಾನಿಲ್ಲಿ ಖೈಮಾನ ತೊಗೊಂಡಿದ್ದೀನಿ. ಈ ಖೈಮಕ್ಕೆ ನಾನೀಗ 6ರಿಂದ 7 ಸ್ಪೂನ್ ಮಸಾಲೆಯನ್ನು ಸೇರಿಸ್ಕೋತಾ ಇದ್ದೀನಿ. ಈ ಮಸಾಲೆ ಸೇರಿಸ್ಕೊಂಡು ಆದಮೇಲೆ ಇದನ್ನು ಚೆನ್ನಾಗಿ ಕಲಸಿ, ನಾನು ಆಗಲೇ ಮಸಾಲೆಗೆ ಮಾತ್ರ ಉಪ್ಪನ್ನ ಹಾಕ್ಕೊಂಡಿದ್ದೆ. ಈಗ ನಾನು ಈ ಖೈಮಕ್ಕೂ ಕೂಡ 1 ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು 1/4 ಟೇಬಲ್ ಸ್ಪೂನ್ ಅರಿಶಿಣವನ್ನು ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಂಬರ್ತೀನಿ. ಈಗ ನಾನು ಇದು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಜಾರ್ಗೆ ಇದನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ಇದನ್ನು ಮಿಕ್ಸಿ ಮಾಡ್ಕೊತಾನೆ, ನೀರೆಲ್ಲ ಹಾಕಕ್ಕೆ ಹೋಗಬೇಡಿ, ಹಾಗೆ ಮಿಕ್ಸಿ ಮಾಡ್ಕೊಂಬನ್ನಿ. ಈಗ ನಾನು ಇದನ್ನು ಉಂಡೆ ಕಟ್ತಾ ಇದ್ದೀನಿ. ನಿಮಗೊಂದು ತೋರಿಸ್ತೀನಿ ಯಾವ ಥರ ಕಟ್ಟಬೇಕು ಅಂತ. ನಾನೊಂದು ಚೂರು ಕೈಗೆ ಎಣ್ಣೆ ಹಚ್ಕೊಂಡೆ, ಒಂದೊಂದಾಗೆ ಉಂಡೆ ಕಟ್ಬಿಟ್ಟು ನಾನು ಈಗ ಪ್ಲೇಟಲ್ಲಿ ಇಡ್ತಾ ಇದ್ದೀನಿ. ನಾನು ಇನ್ನೊಂದು ತೋರಿಸ್ತೀನಿ ನಿಮಗೆ, ನೋಡಿ. ಜಸ್ಟ್ ನೀವು ಈ ಥರ ಮಾಡಿದ್ರೆ ಆಯಿತು.
ಈಗ ನಾನೆಲ್ಲ ಉಂಡೆ ಕಟ್ಕೊಂಡಾಯಿತು. ಈಗ ನಾನೀಗ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ. ಪ್ಯಾನ್ ಬಿಸಿ ಆದಮೇಲೆ ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದೊಂದಾಗಿ ಉಂಡೆನ ನಾನಿಲ್ಲಿ ಬಿಡ್ತಾ ಇದ್ದೀನಿ ಎಣ್ಣೆಯಲ್ಲಿ. ನೀವು ಈ ಥರ ಮಾಡಿ ನೋಡಿ, ಒಂಚೂರು ನಿಮಗೆ ಉಂಡೆ ಒಡೆಯೋದೇ ಇಲ್ಲ. ನಾನಿಲ್ಲಿ ಕಡಲೆ ಸಹ ಹಾಕ್ಕೊಂಡಿಲ್ಲ ಒಂಚೂರು. ನೋಡಿ ನಿಮಗೆ ಕೊನೆಗೆ ತೋರಿಸ್ತೀನಿ ಉಂಡೆ ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂತ. ನಾನು ಇದನ್ನು ಒಂದೊಂದಾಗೆ ಬಿಟ್ಟಾದಮೇಲೆ ಒಂದು 5 ಮಿನಿಟ್ಸ್ ಇದನ್ನು ಲೋ ಫ್ಲೇಮ್ ಮಾಡಿಬಿಟ್ಟು ಮುಚ್ಚಿಡ್ತೀನಿ. ಈಗ ನಾನು ಉಳಿದಿರೋ ಮಸಾಲೆಗೆ 3 ಟೊಮ್ಯಾಟೊ ಸೇರಿಸ್ಕೊಂಡ್ಬಿಟ್ಟು ಅದು ಕೂಡ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ನೋಡಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ 5 ಮಿನಿಟ್ಸ್ ಆದಮೇಲೆ ನಾನು ಓಪನ್ ಮಾಡ್ತೀನಿ ಪ್ಯಾನ್ನ. ನೋಡಿದ್ರೇ ಗೊತ್ತಾಗ್ತಿದೆ ಉಂಡೆ ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂತ. ನೋಡಿ ಎಷ್ಟು ಗಟ್ಟಿಯಾಗಿದೆ ಉಂಡೆ ಅಂತ, ಎಷ್ಟು ಆರಾಮಾಗಿ ಕೂಡ ನಾನು ತೆಗಿತಾ ಇದ್ದೀನಿ ಅಂತ. ಈಗ ಹೈ ಫ್ಲೇಮ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ರೋಸ್ಟ್ ಆಗಬೇಕು ಉಂಡೆ, ಆಗ ಸಾರು ತುಂಬ ಟೇಸ್ಟಿಯಾಗುತ್ತೆ. ಇದು ಸ್ವಲ್ಪ ನೀರೆಲ್ಲ ಚೆನ್ನಾಗಿ ಎಳ್ಕೊಳ್ಳಿ. ಸ್ವಲ್ಪ ರೋಸ್ಟ್ ಆದಂಗೆ ಅನಿಸ್ತಾ ಇದೆ, ಇನ್ನೊಂದು ಚೂರು ಆಗಲಿ ರೋಸ್ಟು. ಈಗ ನೋಡಿ ಈಗ ರೋಸ್ಟ್ ಆಗಿದೆ. ನಾನು ಇದಕ್ಕೆ ಒಂದು ಕಟ್ ಮಾಡಿರೋಂತಹ ಮೆಂತ್ಯ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಇದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಾತ್ರ. ನಿಮಗೊಂದು ತೋರಿಸ್ತೀನಿ ನಾನು ಉಂಡೆ ಫ್ರೈ ಆದಮೇಲೆ. ನೋಡಿ ಈ ಥರ ಕಲರ್ ಚೇಂಜ್ ಆದರೆ ಸಾಕು. ಈಗ ನಾನು ಇದಕ್ಕೆ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಮಸಾಲೆ ಕೂಡ ಸೇರಿಸ್ಕೊತಾ ಇದ್ದೀನಿ. ಒಂದು 2 ಲೋಟದಷ್ಟು ನೀರನ್ನ ಕೂಡ ಹಾಕೋತೀನಿ ಇದಕ್ಕೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಈಗ ನಾನು ಇದನ್ನು ಒಂದು 15 ಮಿನಿಟ್ಸ್ ಲೋ ಫ್ಲೇಮ್ ಮಾಡಿಬಿಟ್ಟು ಮುಚ್ಚಿಡ್ತಾ ಇದ್ದೀನಿ, ಮಸಾಲೆ ವಾಸನೆ ಎಲ್ಲ ಹೋಗಲಿ ಅಂತ. ನಾನಿಲ್ಲಿ ಆ್ಯಕ್ಚುಲಿ ಇವತ್ತು ಡ್ರೈ ಕೈಮಾ ಕೂಡ ಮಾಡಿದ್ದೆ. ಅರ್ಧ ನಾನು ಸಾರಿಗೆ ಹಾಕ್ಕೊಂಡಿದ್ದೆ, ಅರ್ಧ ಡ್ರೈ ಕೈಮಾ ಮಾಡಿದ್ದೆ. ಆ್ಯಕ್ಚುಲಿ ನಮ್ಮ ಮನೇಲಿ ತುಂಬ ಇಷ್ಟ ಎಲ್ಲರಿಗೂ ಡ್ರೈ ಕೈಮಾ ಅಂತ ಹೇಳಿದ್ರೆ. ಈ ರೆಸಿಪಿ ಏನಾದರೂ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಅದ್ರದ್ದು. ಈಗ ಚೆನ್ನಾಗಿ ಕುದೀತಾ ಇದೆ ಕೈಮಾ ಸಾರು. ನಾನು ಇದನ್ನು ಮತ್ತೆ ಒಂದು 2 ಮಿನಿಟ್ಸ್ ಮುಚ್ಚಿಡ್ತೀನಿ. ಫೈನಲ್ ಇದು ಆಗಿದೆ. ನಾನೀಗ ಫ್ಲೇಮ್ ಆಫ್ ಮಾಡಿಕೊಂಡೆ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ನೋಡಿ. ನಾನೀಗ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಮಾತ್ರ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಒಂದು ಸತಿ ಮಾಡಿ ನೋಡಿ ನೀವು. ಉಂಡೆನ ಫ್ರೈ ಮಾಡ್ಕೊಂಡು ಮಾಡಿ ನೋಡಿ, ತುಂಬ ಟೇಸ್ಟಿಯಾಗುತ್ತೆ. ಉಂಡೆ ಸಹ ನಿಮಗೆ ಒಂಚೂರು ಒಡೆಯಲ್ಲ. ಚಪಾತಿ, ರೋಟಿ, ಬಿಸಿ ಅನ್ನಕ್ಕೆ ರುಚಿಕರವಾದ ಕೈಮಾ ಉಂಡೆ ಸಾರು ಸವಿಯಲು ಸಿದ್ಧ.